ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಆರ್ ಹನುಮದುರ್ಗಾರಾಧಕರು. ಇವತ್ತು ನಾವು ಕನ್ಯಾ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿದವರಿಗೆ 2026 ಹೇಗಿರುತ್ತೆ ಅಂತ ನೋಡಿದ್ರೆ, ಈ ಕಳೆದ 2025ನೇ ಇಸ್ವಿ ಏನಿದೆಯೋ, ಈ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಬರೀ ಟೆನ್ಷನ್ನು ಅಥವಾ ಸಮಸ್ಯೆಗಳನ್ನ ಎದುರಿಸಿದಿರಿ, ಮಾನಸಿಕವಾಗಿ, ದೈಹಿಕವಾಗಿ, ಕೌಟುಂಬಿಕವಾಗಿ. ಆದರೆ ಈ ವರ್ಷ ತುಂಬಾ ಒಳ್ಳೆಯ ಬದಲಾವಣೆಯನ್ನು ಅನುಭವಿಸುವುದು. ಯಾಕೆ ಅಂತ ಹೇಳಿದ್ರೆ, 4ನೇ ಮತ್ತು 7ನೇ ಮನೆಯ ಅಧಿಪತಿತ್ವವನ್ನು ಸಾಧಿಸಿದಂತಹ ಗುರು ನಿಮ್ಮ ರಾಶಿಯಿಂದ 11ನೇ ಮನೆಗೆ ಸಂಚರಿಸಿದ ಕಾರಣದಿಂದಾಗಿ ಈ ವರ್ಷ ಗಣನೀಯವಾದ ಲಾಭವನ್ನು ನೀವು ವರ್ಷ ಅನುಭವಿಸ್ತೀರಿ. ನಿಮ್ಮ ಭಾಗ್ಯದ ಬಾಗಿಲು ತೆಗಿತು ಅಂತ ಹೇಳ್ಕೋಬಹುದು ಕನ್ಯಾ ರಾಶಿಯವರು. ಮೇಲ್ಮಟ್ಟಕ್ಕೆ ಹೋಗುವಂತ ಅನುಕೂಲಗಳು ಈ ವರ್ಷ ಕನ್ಯಾ ರಾಶಿಯವರಿಗೆ ಇದೆ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ನೀವಿರುವಂತಹ ಸ್ಥಾನದಿಂದ ಮೇಲ್ಮಟ್ಟಕ್ಕೆ ಹೋಗುವಂತ ಸಾಧ್ಯತೆಗಳು ಈ ವರ್ಷ ಬಹಳ ಇದೆ. ಅದೇ ರೀತಿಯಾಗಿ ನೀವು ಈ ವರ್ಷ ಹೊಸ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂತಂದ್ರೆ ಹೊಸ ಬಿಸ್ನೆಸ್ ಅಲ್ಲಿ ಅನುಕೂಲವಾಗಿರುತ್ತೆ. ಈ ವರ್ಷ ನಿಮ್ಮ ಇಡೀ ಕುಟುಂಬಕ್ಕೆ ಸಂತೋಷ ಸಮೃದ್ಧಿಯನ್ನ ಕೊಡುವಂತಹ ಯೋಗ ಫಲಗಳು ಈ ವರ್ಷ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಇರುತ್ತೆ. ಮತ್ತೆ ನೀವು ಮಾಡುವಂತಹ ಒಂದು ಬಿಸ್ನೆಸ್ ವಲಯ ಏನಿದೆಯೋ ಆ ವಲಯದಲ್ಲಿ ತುಂಬಾ ಅನುಕೂಲತೆಗಳನ್ನ, ತುಂಬಾ ಗಣನೀಯವಾದ ಏರಿಕೆಯ ಲಾಭವನ್ನು ನೀವು ಅನುಭವಿಸಬಹುದಾಗಿರುತ್ತೆ ಈ ವರ್ಷ. ಮತ್ತೆ ಸಹೋದರಿಯರಿಂದ ಒಳ್ಳೆಯ ರೀತಿಯಾದ ಲಾಭವನ್ನ ಅಥವಾ ಒಳ್ಳೆಯ ಒಂದು ಅನುಕೂಲತೆಗಳನ್ನ ಈ ವರ್ಷ ನೀವು ಅನುಭವಿಸಬಹುದು ಕನ್ಯಾ ರಾಶಿ ಕನ್ಯಾ ಲಗ್ನದವರು. ಅದೇ ರೀತಿಯಾಗಿ ನಿಮಗೆ ಈ ವರ್ಷ ಗೌರವ ಪ್ರಾಪ್ತಿ ಆಗುತ್ತೆ. ಗೌರವಗಳು ಈ ವರ್ಷ ನಿಮಗೆ ಸಿಗ್ತಾ ಹೋಗುತ್ತೆ. ಗೌರವ ಅನ್ನುವಂಥದ್ದು ನಿಮ್ಗೆ ಈ ವರ್ಷ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಗೌರವ ಸಿಗುತ್ತೆ, ಗೌರವ ನಿಮ್ಮದಾಗತ್ತೆ. ಇದ್ರ ಜೊತೆಗೆ ಪ್ರೀತಿ ವಿವಾಹಗಳು ಈ ವರ್ಷ, ಪ್ರೇಮ ವಿವಾಹ ಅನ್ನುವಂಥದ್ದು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಈ ವರ್ಷ ಅನುಕೂಲತೆಗಳಿದಾವೆ. ಈ ರಾಜಕೀಯ ಕ್ಷೇತ್ರಕ್ಕೆ ಹೋದ್ರೆ ಈ ವರ್ಷ ಖಂಡಿತವಾಗ್ಲೂ ಈ ವರ್ಷ ಒಳ್ಳೆಯ ಒಂದು ಲಾಭವನ್ನ, ಫಲವನ್ನ ಈ ವರ್ಷ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ರಾಜಕೀಯ ಪೊಲಿಟಿಷಿಯನ್ಸ್ಗಳು ನೋಡಬಹುದು. ಈ ವರ್ಷ ಒಳ್ಳೆಯ ಫಲವನ್ನ ಈ ವರ್ಷ ನೋಡ್ಬೋದಾಗಿರುತ್ತೆ. ಯಾಕೆ ಒಳ್ಳೆಯ ಫಲಗಳನ್ನ ಈ ವರ್ಷ ನೋಡ್ಬೋದಾಗಿರುತ್ತೆ ಅಂತಂದ್ರೆ, ಈ ವರ್ಷ ನಿಮ್ಮ ಗುರುಗ್ರಹದ ಸಂಚಾರ, ಶನಿಗ್ರಹದ ಸಂಚಾರ, ರಾಹುಗ್ರಹದ ಸಂಚಾರ ಆಗಿದೆ. ಕಳೆದ ಬಾರಿ ರಾಹುಗ್ರಹದಿಂದ ಬಹಳ ಸಮಸ್ಯೆಗಳನ್ನ ನೀವು ಕನ್ಯಾ ರಾಶಿ ಕನ್ಯಾ ಲಗ್ನ ಅನುಭವಿಸ್ತೀರಿ. ಆದ್ರೆ ಈ ವರ್ಷ ಒಳ್ಳೆಯ ಫಲವನ್ನ ಈ ವರ್ಷ ಅನುಭವಿಸಬಹುದು. ಆದ್ರೆ ಈ ವರ್ಷ ನಿಮಗೆ ಕೆಲ ಅವಕಾಶಗಳು ತಪ್ಪು ಹೋಗುವಂತ ಚಾನ್ಸಸ್ ಇರುತ್ತೆ. ಟೋಟಲ್ ಕನ್ಯಾ ರಾಶಿಯವರಿಗೆ ಅವಕಾಶಗಳ ತಪ್ಪೋದ್ರಿಂದ ನಿಮ್ಮ ಲಾಭದಲ್ಲಿ ಸ್ವಲ್ಪ ಏರುಪೇರಾಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಅಡ್ಡಿ ಆಗುವಂತ ಚಾನ್ಸಸ್ ಈ ವರ್ಷ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಇರುತ್ತೆ. ಇದೆಲ್ಲದರ ಜೊತೆಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಬಹಳ ಗಮನ ವಹಿಸ್ಬೇಕಾದ್ದೇನಂತಂದ್ರೆ, ನಿಮ್ಮ ಸಂಸಾರದ ವಿಚಾರದಲ್ಲಿ ಈ ವರ್ಷ ಮೊದಲೇ ಹೇಳಿದೆ, ಖುಷಿ ಸಮೃದ್ಧಿ ಸಂತೋಷ ಇರುತ್ತೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಅಂತೇಳಿ. ಅದೇ ರೀತಿಯಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಈ ವರ್ಷ ಎಷ್ಟು ಒಳ್ಳೆಯ ಸಂಬಂಧವನ್ನ ಏರ್ಪಡಿಸ್ಕೊತಿರೋ ಅಷ್ಟು ಒಳ್ಳೆಯ ಸಂಬಂಧವನ್ನ ಅದೇ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಈ ವರ್ಷ ಕನ್ಯಾ ರಾಶಿಯವರು ಆ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಇನ್ನು ವಿದ್ಯಾರ್ಥಿಗಳ ದೆಸೆಗೆ ಬಂದ್ರೆ ಈ ವರ್ಷ ಒಳ್ಳೆಯ ಅಂಕವನ್ನ ಪಡೆಯುವಂತಹ ಯೋಗ ಫಲಗಳಿದಾವೆ. ಆದ್ರೆ ಮನಸ್ಸನ್ನ ಡೈವರ್ಟ್ ಮಾಡುವಂತಹ ಒಂದು ಸಮಸ್ಯೆಗಳು ಈ ವರ್ಷ ನಿಮಗೆ ಎದುರಾಗಬಹುದು, ಚಾನ್ಸಸ್ ಇರುತ್ತೆ. ಮನಸ್ಸನ್ನ ಡೈವರ್ಟ್ ಮಾಡುವಂತ ಚಾನ್ಸಸ್ ಈ ವರ್ಷ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಇರುತ್ತೆ. ಇದರ ಜೊತೆ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಇನ್ನೊಂದು ಏನು ನೀವು ಗಮನ ವಹಿಸಬೇಕು ಅಂತಂದ್ರೆ, ಮೊದಲೇ ಹೇಳಿದಾಗೆ ನಿಮ್ಮ ಚಾನ್ಸ್ಗಳು ಮಿಸ್ ಆಗುವಂತಹ, ಬರುವಂತ ಅವಕಾಶಗಳು ಮಿಸ್ ಆಗುವಂತ ಚಾನ್ಸಸ್ ಇರೋದ್ರಿಂದ ನೀವು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಆ ಅವಕಾಶಗಳು ಯಾವುದು ಸಹ ಮಿಸ್ ಆಗದಿರೋ ಹಾಗೆ ನೀವು ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನೀವು ಮಾಡೋದ್ರಿಂದ ಖಂಡಿತ ಅನುಕೂಲತೆಗಳನ್ನ ಅನುಭವಿಸಬಹುದು. ಇದರ ಜೊತೆಗೆ ಇನ್ನ ಹೆಣ್ಮಕ್ಳಿಗೆ ಅಂತ ಬಂದ್ರೆ, ಹೆಣ್ಮಕ್ಳಿಗೆ ವರ್ಷ ಒಳ್ಳೆ ಲಾಭ ಇರುತ್ತೆ. ಅದ್ರ ಹೋದ ವರ್ಷ ಸ್ವಲ್ಪ ಆರೋಗ್ಯ ಸಮಸ್ಯೆಯನ್ನ ಅನುಭವಿಸಿರ್ತೀರಿ. ಈ ವರ್ಷ ಆರೋಗ್ಯ ಸಮಸ್ಯೆಗಳೆಲ್ಲವೂ ಸಹ ಒಂದು ರೀತಿಯಲ್ಲಿ ಗುಣವಾಗುವಂತಹ ಅನುಕೂಲಗಳು ಈ ವರ್ಷ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ನೋಡ್ಬೋದಾಗಿರುತ್ತೆ. ಇನ್ನು ಒಳ್ಳೆಯ ಫಲಗಳನ್ನ ಅನುಭವಿಸ್ಬೇಕು, ಕೆಟ್ಟದ್ದನ್ನ ದೂರ ಇಡಬೇಕು ಅಂತಂದ್ರೆ ಕನ್ಯಾ ರಾಶಿಯವರು ಖಂಡಿತವಾಗ್ಲೂ ಸಹ ವಿಷ್ಣು ದೇವರ ಆರಾಧನೆ ಮಾಡೋದ್ರಿಂದ ನಿಮಗೆ ಖಂಡಿತವಾದ ಅನುಕೂಲಗಳು ಆಗ್ತದೆ ಅಂತ ಹೇಳ್ತಾ ನಮಸ್ಕಾರ.